ಅಯೋಧ್ಯೆಯಲ್ಲಿ 500 ವರ್ಷದ ಬಳಿಕ ಮರುಕಳಿಸಿದ ಗತವೈಭವ. ಅಯೋಧ್ಯೆಯ ಪವಿತ್ರ ನಗರದಲ್ಲಿ ರಾಮರಾಜ್ಯಕ್ಕೆ ದಿನಗಣನೆ. ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 4 ದಿನ ಬಾಕಿ ಇರೋದು. ಕೆಲವೇ ಕ್ಷಣಗಳಲ್ಲಿ ಗರ್ಭಗುಡಿಗೆ ಬಾಲರಾಮನ ಪ್ರವೇಶ ಆಗತ್ತೆ. ರಾಮ ಮಂದಿರ ಪ್ರಸಾದ ಆವರಣದಲ್ಲಿ ಬಾಲರಾಮನ ವಿಗ್ರಹವನ್ನ ಇರಿಸಲಾಗಿದೆ. ಈಗ ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಬಾಲರಾಮನ ವಿಗ್ರಹ. ಇಂದಿನಿಂದ ಅಯೋಧ್ಯೆಯಲ್ಲಿ ಪವಿತ್ರೀಕರಣದ ಪ್ರಕ್ರಿಯೆ ಆರಂಭ ಆಗುತ್ತೆ. ಇವತ್ತು ಮಂಟಪ ಪ್ರವೇಶ ಪೂಜೆ, ವಾಸ್ತು ಪೂಜೆ, ವರುಣ ಪೂಜೆ, ಈ 3 ಪೂಜೆಗಳ ಬಳಿಕ ಬಾಲರಾಮ ವಿಗ್ರಹ ಗರ್ಭಗುಡಿಗೆ ಪ್ರವೇಶ ಆಗತ್ತೆ. ಬಾಲರಾಮನ ವಿಗ್ರಹ ಈಗ ರಾಮ ಮಂದಿರದ ಆವರಣದಲ್ಲಿದೆ. ಇವತ್ತು ಗರ್ಭಗುಡಿಯ ಒಳಗೆ ಸ್ಥಾಪಿಸಲಾಗುತ್ತೆ ರಾಮಲಲ್ಲಾನ ವಿಗ್ರಹವನ್ನು. ಜನವರಿ 22ರಂದು ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಗರ್ಭಗುಡಿಗೆ ಬಾಲರಾಮನ ಪ್ರವೇಶ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೈವಜ್ಞರಾದ ಹರೀಶ್ ಕಶ್ಯಪ್ ಅವರು. ಹರೀಶ್ ಕಶ್ಯಪ್ರೆ, ನಮಸ್ಕಾರ. ನಮಸ್ಕಾರ. ಇವತ್ತು ಗರ್ಭಗುಡಿ ಒಳಗೆ ರಾಮಲಲ್ಲಾನ ವಿಗ್ರಹ ಸ್ಥಾಪನೆ ಮಾಡಲಾಗುತ್ತೆ. ಅದಕ್ಕೆ ಸಮಯ ಸಹ ನಿಗದಿಯಾಗಿದೆ, 12:45 ಅಂತ ಹೇಳಲಾಗ್ತಾ ಇದೆ. ಈ ಸಮಯದ ವಿಶೇಷತೆ ಏನು ಅನ್ನೋದನ್ನ ಮೊದಲಿಗೆ ತಿಳಿಸ್ಕೊಡೋದಾದ್ರೆ. ಅದೇ, ಇಂದಿನಿಂದ ಎಲ್ಲ ನಮಸ್ಕಾರಗಳು ಶ್ರೀರಾಮಾಯ ನಮಃ ಅಂತಾನೆ ಆಗಿದೆ. ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಅಶ್ವಿನಿ ನಕ್ಷತ್ರ, ಅದೇ ಮಕರದಲ್ಲಿ ರವಿ ಇರಬೇಕಾದ್ರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನವನ್ನು ಕೊಡ್ತಕ್ಕಂತಹ ರವಿಯ ಮಕರ ಲಗ್ನವು ಮತ್ತು ಗುರುವಿನ ಲಗ್ನವು ಬರ್ತಕ್ಕಂಥ ಈ ನಾವು ಮಾತಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಗುರುವಿನ ಮೇಷ ಲಗ್ನವು ಬರ್ತಕ್ಕಂಥದ್ದು. ಇಂಥ ದಿನದಲ್ಲಿ ಗರ್ಭಗುಡಿಯ ಒಳಗಡೆ ಪ್ರತಿಮೆಯನ್ನು ತಗೊಂಡು ಹೋಗಿ ಇಟ್ಟಿದ್ದಾರೆ. ಹಲವು ವಿಷಯದಲ್ಲಿ ಅದನ್ನು ವಿಧಿವಿಧಾನಗಳಲ್ಲಿ ಇನ್ನು 4 ದಿನ ಅದಕ್ಕೆ ಕೆಲವು ಅಧಿವಾಸಗಳನ್ನೆಲ್ಲ ಮಾಡಬೇಕು. ಮೊದಲು ಬೀಜಾಂಕುರ ಮಾಡಿರ್ತಾರೆ. ಆಮೇಲೆ ಬೀಜಾಂಕುರ ಅಂತಂದ್ರೆ ಹಲವು ಬಗೆಯ ಧಾನ್ಯಗಳನ್ನು ಮೊಳಕೆ ಬರುವಂತೆ ಅದನ್ನು ಪಾತ್ರೆಯಲ್ಲಿ ಹಾಕಿ ಮೊಳಕೆ ತರಿಸ್ಬೇಕು. ಆಯಾ ಧಾನ್ಯಗಳಿಗೆ ಅಭಿಮಾನಿ ದೇವತೆಗಳಾಗಿರ್ತಕ್ಕಂಥ ಮಂತ್ರಗಳಿದೆ. ಆ ಮಂತ್ರಗಳಿಂದ ಅದನ್ನು ಪೂಜಿಸಿರ್ತಾರೆ. ಆ ನಂತರ ಅಧಿವಾಸ ಮಾಡ್ತಾರೆ. ಅಧಿವಾಸ ಅಂತಂದ್ರೆ ಅಷ್ಟಧಾನ್ಯಗಳು, ನವರತ್ನಗಳು ಮತ್ತು ಲೋಹಗಳನ್ನು ಅದನ್ನು ಹಾಕಿ ಅದನ್ನು ಮುಚ್ಚಿಡ್ತಾರೆ. ಇದಕ್ಕೆ ಮುನ್ನ ಪಂಚಗವ್ಯದಿಂದ ಈ ಪ್ರತಿಮೆಯನ್ನು ತೊಳೆದು ಪಂಚಗವ್ಯ ವಿಧಿಯಿಂದ ಪಂಚಗವ್ಯವನ್ನು ಮಾಡಿ ಈ ಪ್ರತಿಮೆಯನ್ನು ಪಂಚಗವ್ಯದಲ್ಲಿ ಸಪ್ತರಾತ್ರಿಯೇಶು 7 ರಾತ್ರಿಗಳು ಅದನ್ನು ಮುಳುಗಿಸಿ ಇಟ್ಟಿರ್ತಾರೆ. ಆಮೇಲೆ ಪ್ರತಿಷ್ಠಾ ದಿನಕ್ಕೆ ಅದನ್ನು ಪುನಃ ಸೂಕ್ತಾದಿಗಳಿಂದ ಶುದ್ಧಿ ಮಾಡಿ ಮತ್ತೆ ಅದನ್ನು ಪ್ರತಿಮಾ ಪ್ರತಿಷ್ಠೆಯನ್ನು ಮಾಡತಕ್ಕಂಥ ಒಂದು ಕ್ರಮ. ಅಂಕುರಾರ್ಪಣದಿಂದ ಪ್ರತಿಷ್ಠಾವರೆಗೂ ಈ ಕ್ರಮ ನಡೀತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.